ಇದು ಬಿಜೆಪಿ ಭಿನ್ನಮತದ ಕಥೆಯಾದರೆ ಕಾಂಗ್ರೆಸ್ನಲ್ಲೇನೂ ಕಡಿಮೆ ಇಲ್ಲ. ಕಾಂಗ್ರೆಸ್ನಲ್ಲೂ ಅಸಮಾಧಾನಿತರ ಪಟ್ಟಿ ದೊಡ್ಡದಿದೆ. ಬಾಗಲಕೋಟೆಯಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಕಣ್ಣೀರಿಟ್ಟಿದ್ದ ವೀಣಾ ಕಾಶಪ್ಪನವರವರ ಮುನಿಸು ಇವತ್ತು ಕೂಡ ಮುಂದುವರೆದಿದೆ. ಭವಿಷ್ಯದಲ್ಲಿ ಸ್ಥಾನಮಾನದ ಭರವಸೆ ಕೊಟ್ಟರೂ ಕೂಡ ವೀಣಾ ಅಸಮಾಧಾನ ತಣ್ಣಗಾಗಿಲ್ಲ. ನನಗೆ ಚುನಾವಣೆ ಮಾಡಮ್ಮ ಅಂತಂದಾಗ ಇದು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಮೊದಲನೇದಾಗಿ ನನ್ನ ಜಿಲ್ಲೆಯ ಜನರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದೆ. ಇದು ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ವೀಣಾ ಕಾಶಪ್ಪನವರು ಕಣ್ಣೀರಿಟ್ಟಿದ್ದ ಸನ್ನಿವೇಶ. ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ ಅಂತ ಕಂಬನಿಯ ಸಂದೇಶ ನೀಡಿದ್ದರು. ವರಿಷ್ಠರು ನೀಡಿದ ಸ್ಥಾನಮಾನದ ಭರವಸೆಗೂ ಡೋಂಟ್ ಕೇರ್ ಎಂದಿದ್ದಾರೆ. ಬಾಗಲಕೋಟೆಯಲ್ಲಿ ತಣ್ಣಗಾಗದ ಕಾಂಗ್ರೆಸ್ ಬಂಡಾಯ. ಸಂಧಾನ ಸಭೆಯಾದ್ರೂ ತಗ್ಗದ ವೀಣಾ ಕಾಶಪ್ಪನವರ್ ಕಿಚ್ಚು. ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಸಂಯುಕ್ತ ಪಾಟೀಲ್ ಪಾಲಾಗಿದೆ. ಮಾಜಿ ಸಚಿವ ವಿಜಯಾನಂದ ಕಾಶಪ್ಪನವರ ಪತ್ನಿ ವೀಣಾ ಕಾಶಪ್ಪನವರು ಟಿಕೆಟ್ ಆಕಾಂಕ್ಷಿಯಾಗಿದ್ದು, ಟಿಕೆಟ್ ಕೈತಪ್ಪಿದ ಬೆನ್ನಲ್ಲೇ ಅಸಮಾಧಾನ ಹೊರಹಾಕಿದ್ದರು. ಜಿಲ್ಲೆಯ ಹೊರಗಿನವರಿಗೆ ಟಿಕೆಟ್ ಕೊಟ್ಟಿದ್ದೇಕೆ ಅಂತ ಹೈಕಮಾಂಡ್ ನಾಯಕರತ್ತ ಬೊಟ್ಟು ಮಾಡಿದ್ದರು. ಹೋದಲ್ಲಿ ಬಂದಲ್ಲಿ ಕಣ್ಣೀರಿಡುತ್ತಾ ಟಿಕೆಟ್ ಬದಲಿಸಿ ತಮಗೆ ನೀಡಬೇಕು ಅಂತ ಒತ್ತಾಯಿಸಿದ್ದರು. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ವೀಣಾ ಕಾಶಪ್ಪನವರ್ ಮನವೊಲಿಕೆಗೆ ಯತ್ನಿಸಿದ್ರು. ಪಕ್ಷದಲ್ಲಿ ಉನ್ನತ ಸ್ಥಾನಮಾನ ನೀಡುವ ಭರವಸೆ ಕೂಡ ನೀಡಿದ್ದರು. ಪಕ್ಷದ ವಿವಿಧ ಹುದ್ದೆಗಳಿಗೆ ರಾಜೀನಾಮೆ ನೀಡಲು ಮುಂದಾದ ವೀಣಾ. ಪ್ರಚಾರ ಕಿಳಿಯದೆ ತಟಸ್ಥರಾಗಿರಲು ವೀಣಾ ಕಾಶಪ್ಪನವರ್ ನಿರ್ಧಾರ. ಇನ್ನು ಟಿಕೆಟ್ ಕೈತಪ್ಪಿದ ಬೆನ್ನಲ್ಲೇ ವೀಣಾ ಕಾಶಪ್ಪನವರ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಕಾಂಗ್ರೆಸ್ ಮಹಿಳಾ ಘಟಕದ ಉಪಾಧ್ಯಕ್ಷೆ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಪ್ರಚಾರದಿಂದ ದೂರ ಇರಲು ನಿರ್ಧರಿಸಿದ್ದಾರೆ ಎನ್ನಲಾಗ್ತಿದೆ. ನಿನ್ನೆ ಸಿಎಂ ನೇತೃತ್ವದ ಸಭೆಯ ಬೆನ್ನಲ್ಲೇ ವೀಣಾ ಕಾಶಪ್ಪನವರ್ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಈಗಾಗಲೇ ಬಾಗಲಕೋಟೆಯಿಂದ ಘೋಷಣೆಯಾಗಿರೋ ಸಂಯುಕ್ತ ಪಾಟೀಲ್ ಪರ ಪ್ರಚಾರ ಕೆಲಸ ಮಾಡುವಂತೆ ಸಿಎಂ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ ಶಾಸಕರು ಸಹ ವೀಣಾ ಹೆಸರು ಹೇಳಿಲ್ಲ ಎಂದಿರುವ ಸಿಎಂ ಸಿದ್ದರಾಮಯ್ಯ ಯಾವುದೇ ಆಫರ್ ನೀಡದೆ ಭವಿಷ್ಯದಲ್ಲಿ ಸ್ಥಾನಮಾನ ನೀಡುವ ಭರವಸೆ ಮಾತ್ರ ನೀಡಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಮಾತನಾಡಿದ ವೀಣಾ, ಏನು ನ್ಯಾಯ ಸಿಕ್ಕಿದೆ ಅಂತ ಹೋಗಿ ಮತ ಕೇಳಲಿ, 2-3 ದಿನಗಳ ಬಳಿಕ ಬಂಡಾಯ ಸ್ಪರ್ಧೆ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಗ್ರೌಂಡ್ ಲೆವೆಲ್ ಇಳಿದು ಇವತ್ತು ಕಾರ್ಯಕರ್ತರ ಕೆಲಸ ಮಾಡಿದ್ನಲ್ಲ, ಅದೆಲ್ಲವೂ ಮುಳುವಾಯ್ತೇನೋ ಅಂತೇಳಿ ನನಗೆ ಎಲ್ಲೋ ಒಂದ್ ಹತ್ರ ಅದು ಅನ್ನಿಸ್ತು. ಇವತ್ತು ವಿಶೇಷವಾಗಿ ನನಗೆ ಚುನಾವಣೆ ಮಾಡಮ್ಮ ಅಂತಂದಾಗ ಇದು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಮೊದಲನೇದಾಗಿ ನನ್ನ ಜಿಲ್ಲೆಯ ಜನರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದೆ. ಅದಕ್ಕೆ ಇನ್ನು 2 ದಿನದಲ್ಲಿ ನನ್ನ ಮನಸ್ಥಿತಿ ಇವಾಗ ಸರಿ ಇಲ್ಲ. ನನಗೆ ಇವೆಲ್ಲವೂ ಕೂಡ ನೀವು ನೋಡ್ತಾನೆ ಇದ್ದೀರಾ ಬೆಳವಣಿಗೆಗಳನ್ನ. ಇದರಿಂದ ಸ್ವಲ್ಪ ನನಗೆ ಮನಸ್ಸಿಗೆ ಘಾಸವಾಗಿರೋದ್ರಿಂದ ಒಂದು 2 ದಿನ ನನ್ನ ಆರೋಗ್ಯದ ಪರಿಸ್ಥಿತಿ ಕೂಡ ಸರಿ ಇಲ್ಲ. ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಮುಖಂಡರ ಜೊತೆ, ನಮ್ಮೆಲ್ಲ ಬೆಂಬಲಿಗರ ಜೊತೆ ಒಂದು ಚರ್ಚೆ ಮಾಡಬೇಕಾಗುತ್ತೆ. ಚರ್ಚೆ ಮಾಡಿ ಮುಂದಿನ ಒಂದು ನಿಲುವನ್ನ ತಗೋಬೇಕಾಗಿದೆ. ಒಟ್ಟಾರೆ ಯಾವುದೇ ಸ್ಥಾನಮಾನದ ಭರವಸೆಗೂ ಬಗ್ಗದೆ ಮುಖಂಡರು ಆಪ್ತರ ಜೊತೆ ಸಭೆ ನಡೆಸಿರುವ ವೀಣಾ ಕಾಶಪ್ಪನವರ್ ಕಾಂಗ್ರೆಸ್ಗೆ ಬಿಸಿತುಪ್ಪವಾಗಿದ್ದಾರೆ. ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಗೆಲುವಿಗೆ ಇದು ಮುಳುವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಕೃಷ್ಣ ಹಾದಿಮನಿ, ಬಾಗಲಕೋಟೆ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.